ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಫಿಕ್ಸ್ ಆಗಿರುವಂಥದ್ದು 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಪುತ್ತಿಗೆ ಮಠದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಕೂಡ ಸಭೆ ನಡೀತಾ ಇರುವಂಥದ್ದು. ಶಾಸಕ ಯಶ್ಪಾಲ್ ಸುವರ್ಣ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ SPGಯ ಕಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಭೆಯಲ್ಲಿ ಒಂದು ಹಂತದ ಚರ್ಚೆಗಳು ನಡೀತಾ ಇದೆ ಭದ್ರತಾ ವ್ಯವಸ್ಥೆಯ ಕುರಿತಾಗಿ. ಜೊತೆಗೆ ಯಾವ ಪಾಯಿಂಟಿನಲ್ಲಿ ಭದ್ರತೆ ಹೆಚ್ಚು ಗಮನ ಹರಿಸಬೇಕು, ಈ ಎಲ್ಲ ಅಂಶಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ SPGಯ ಹಿರಿಯ ಅಧಿಕಾರಿಗಳು ನಾಳೆ ಉಡುಪಿಗೆ ಆಗಮಿಸಲಿದ್ದಾರೆ. ಅನಂತರದಲ್ಲೇ ಫೈನಲ್ ಆಗುವಂಥದ್ದು ಯಾವ ರೀತಿಯ ಭದ್ರತೆ ಇದೆ ಅನ್ನೋದನ್ನು ಅವರು ಚೆಕ್ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಲಿದೆ. ಆದರೆ ಸದ್ಯಕ್ಕೆ ಜಿಲ್ಲಾಡಳಿತ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಪುತ್ತಿಗೆ ಮಠ ಕೂಡ ಪ್ರಧಾನಿಯವರನ್ನು ಬರಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಜರ್ಮನ್ ತಂತ್ರಜ್ಞಾನದ ಪೆಂಡಾಲ್ಗಳನ್ನು ಈಗಾಗಲೇ ಬೈಲಕೆರೆಯ ಆಸುಪಾಸಿನಲ್ಲಿ ಹಾಕಿರುವಂಥದ್ದು. ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಜೊತೆಗೆ ಲಕ್ಷ ಕಂಠ ಗೀತ ಪಠಣವು ಕೂಡ ನಡೆಯೋದರಿಂದ ಸಾಕಷ್ಟು ಕೃಷ್ಣ ಭಕ್ತರು, ಮೋದಿ ಅಭಿಮಾನಿಗಳು ಕೂಡ ಭಾಗವಹಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸುಮಾರು 1.8 ಕಿಲೋಮೀಟರ್ನಷ್ಟು ದೂರವನ್ನು ರಸ್ತೆಯಲ್ಲಿ ಕ್ರಮಿಸಬೇಕಾಗ್ತದೆ. ಹೆಲಿಪ್ಯಾಡ್ ಆದಿ ಉಡುಪಿಯಿಂದ ಬನ್ನಂಜೆ ಮಾರ್ಗವಾಗಿ ಕೃಷ್ಣ ಮಠಕ್ಕೆ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಭದ್ರತೆಯ ದೃಷ್ಟಿಯಿಂದ. ಇನ್ನು ರೋಡ್ ಶೋ ಬೇಡವಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಸದ್ಯಕ್ಕೆ ಇರುವಂಥದ್ದು. ಆದರೆ ಎಲ್ಲವನ್ನ ಫೈನಲ್ ಮಾಡಬೇಕಾದ್ರೆ SPGಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ನಂತರ, ಅವರ ಜೊತೆ ಚರ್ಚೆಯನ್ನು ನಡೆಸಿದ ನಂತರ ಒಂದು ಫೈನಲ್ ರಿಪೋರ್ಟ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಅವರು ಹೇಳಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಮೋದಿಯವರು ಬರೋದು ಕನ್ಫರ್ಮ್ ಆಗಿದೆ. ಅದೇ ಯಾವ್ಯಾವ ಪಾಯಿಂಟಲ್ಲಿ ಜನರಿಗೆ ಒಂದು ದರ್ಶನ ಭಾಗ್ಯ ಸಿಗ್ತದೆ ಅನ್ನೋದು ಕೂಡ ನಾಳೆ SPG ಬಂದ ನಂತರದಲ್ಲಿ ತಿಳಿಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಫಿಕ್ಸ್ ಆಗಿರುವಂಥದ್ದು 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಪುತ್ತಿಗೆ ಮಠದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಕೂಡ ಸಭೆ ನಡೀತಾ ಇರುವಂಥದ್ದು. ಶಾಸಕ ಯಶ್ಪಾಲ್ ಸುವರ್ಣ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ SPGಯ ಕಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಭೆಯಲ್ಲಿ ಒಂದು ಹಂತದ ಚರ್ಚೆಗಳು ನಡೀತಾ ಇದೆ ಭದ್ರತಾ ವ್ಯವಸ್ಥೆಯ ಕುರಿತಾಗಿ. ಜೊತೆಗೆ ಯಾವ ಪಾಯಿಂಟಿನಲ್ಲಿ ಭದ್ರತೆ ಹೆಚ್ಚು ಗಮನ ಹರಿಸಬೇಕು, ಈ ಎಲ್ಲ ಅಂಶಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ SPGಯ ಹಿರಿಯ ಅಧಿಕಾರಿಗಳು ನಾಳೆ ಉಡುಪಿಗೆ ಆಗಮಿಸಲಿದ್ದಾರೆ. ಅನಂತರದಲ್ಲೇ ಫೈನಲ್ ಆಗುವಂಥದ್ದು ಯಾವ ರೀತಿಯ ಭದ್ರತೆ ಇದೆ ಅನ್ನೋದನ್ನು ಅವರು ಚೆಕ್ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಲಿದೆ. ಆದರೆ ಸದ್ಯಕ್ಕೆ ಜಿಲ್ಲಾಡಳಿತ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಪುತ್ತಿಗೆ ಮಠ ಕೂಡ ಪ್ರಧಾನಿಯವರನ್ನು ಬರಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಜರ್ಮನ್ ತಂತ್ರಜ್ಞಾನದ ಪೆಂಡಾಲ್ಗಳನ್ನು ಈಗಾಗಲೇ ಬೈಲಕೆರೆಯ ಆಸುಪಾಸಿನಲ್ಲಿ ಹಾಕಿರುವಂಥದ್ದು. ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಜೊತೆಗೆ ಲಕ್ಷ ಕಂಠ ಗೀತ ಪಠಣವು ಕೂಡ ನಡೆಯೋದರಿಂದ ಸಾಕಷ್ಟು ಕೃಷ್ಣ ಭಕ್ತರು, ಮೋದಿ ಅಭಿಮಾನಿಗಳು ಕೂಡ ಭಾಗವಹಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸುಮಾರು 1.8 ಕಿಲೋಮೀಟರ್ನಷ್ಟು ದೂರವನ್ನು ರಸ್ತೆಯಲ್ಲಿ ಕ್ರಮಿಸಬೇಕಾಗ್ತದೆ. ಹೆಲಿಪ್ಯಾಡ್ ಆದಿ ಉಡುಪಿಯಿಂದ ಬನ್ನಂಜೆ ಮಾರ್ಗವಾಗಿ ಕೃಷ್ಣ ಮಠಕ್ಕೆ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಭದ್ರತೆಯ ದೃಷ್ಟಿಯಿಂದ. ಇನ್ನು ರೋಡ್ ಶೋ ಬೇಡವಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಸದ್ಯಕ್ಕೆ ಇರುವಂಥದ್ದು. ಆದರೆ ಎಲ್ಲವನ್ನ ಫೈನಲ್ ಮಾಡಬೇಕಾದ್ರೆ SPGಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ನಂತರ, ಅವರ ಜೊತೆ ಚರ್ಚೆಯನ್ನು ನಡೆಸಿದ ನಂತರ ಒಂದು ಫೈನಲ್ ರಿಪೋರ್ಟ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಅವರು ಹೇಳಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಮೋದಿಯವರು ಬರೋದು ಕನ್ಫರ್ಮ್ ಆಗಿದೆ. ಅದೇ ಯಾವ್ಯಾವ ಪಾಯಿಂಟಲ್ಲಿ ಜನರಿಗೆ ಒಂದು ದರ್ಶನ ಭಾಗ್ಯ ಸಿಗ್ತದೆ ಅನ್ನೋದು ಕೂಡ ನಾಳೆ SPG ಬಂದ ನಂತರದಲ್ಲಿ ತಿಳಿಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಫಿಕ್ಸ್ ಆಗಿರುವಂಥದ್ದು 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಪುತ್ತಿಗೆ ಮಠದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಕೂಡ ಸಭೆ ನಡೀತಾ ಇರುವಂಥದ್ದು. ಶಾಸಕ ಯಶ್ಪಾಲ್ ಸುವರ್ಣ
ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ SPGಯ ಕಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಭೆಯಲ್ಲಿ ಒಂದು ಹಂತದ ಚರ್ಚೆಗಳು ನಡೀತಾ ಇದೆ ಭದ್ರತಾ ವ್ಯವಸ್ಥೆಯ ಕುರಿತಾಗಿ. ಜೊತೆಗೆ ಯಾವ ಪಾಯಿಂಟಿನಲ್ಲಿ ಭದ್ರತೆ ಹೆಚ್ಚು ಗಮನ ಹರಿಸಬೇಕು, ಈ ಎಲ್ಲ ಅಂಶಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ SPGಯ ಹಿರಿಯ ಅಧಿಕಾರಿಗಳು ನಾಳೆ ಉಡುಪಿಗೆ ಆಗಮಿಸಲಿದ್ದಾರೆ. ಅನಂತರದಲ್ಲೇ ಫೈನಲ್ ಆಗುವಂಥದ್ದು ಯಾವ ರೀತಿಯ ಭದ್ರತೆ ಇದೆ ಅನ್ನೋದನ್ನು ಅವರು ಚೆಕ್ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಲಿದೆ. ಆದರೆ ಸದ್ಯಕ್ಕೆ ಜಿಲ್ಲಾಡಳಿತ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಪುತ್ತಿಗೆ ಮಠ ಕೂಡ ಪ್ರಧಾನಿಯವರನ್ನು ಬರಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಜರ್ಮನ್ ತಂತ್ರಜ್ಞಾನದ ಪೆಂಡಾಲ್ಗಳನ್ನು ಈಗಾಗಲೇ ಬೈಲಕೆರೆಯ ಆಸುಪಾಸಿನಲ್ಲಿ ಹಾಕಿರುವಂಥದ್ದು. ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಜೊತೆಗೆ ಲಕ್ಷ ಕಂಠ ಗೀತ ಪಠಣವು ಕೂಡ ನಡೆಯೋದರಿಂದ ಸಾಕಷ್ಟು ಕೃಷ್ಣ ಭಕ್ತರು, ಮೋದಿ ಅಭಿಮಾನಿಗಳು ಕೂಡ ಭಾಗವಹಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸುಮಾರು 1.8 ಕಿಲೋಮೀಟರ್ನಷ್ಟು ದೂರವನ್ನು ರಸ್ತೆಯಲ್ಲಿ ಕ್ರಮಿಸಬೇಕಾಗ್ತದೆ. ಹೆಲಿಪ್ಯಾಡ್ ಆದಿ ಉಡುಪಿಯಿಂದ ಬನ್ನಂಜೆ ಮಾರ್ಗವಾಗಿ ಕೃಷ್ಣ ಮಠಕ್ಕೆ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಭದ್ರತೆಯ ದೃಷ್ಟಿಯಿಂದ. ಇನ್ನು ರೋಡ್ ಶೋ ಬೇಡವಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಸದ್ಯಕ್ಕೆ ಇರುವಂಥದ್ದು. ಆದರೆ ಎಲ್ಲವನ್ನ ಫೈನಲ್ ಮಾಡಬೇಕಾದ್ರೆ SPGಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ನಂತರ, ಅವರ ಜೊತೆ ಚರ್ಚೆಯನ್ನು ನಡೆಸಿದ ನಂತರ ಒಂದು ಫೈನಲ್ ರಿಪೋರ್ಟ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಅವರು ಹೇಳಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಮೋದಿಯವರು ಬರೋದು ಕನ್ಫರ್ಮ್ ಆಗಿದೆ. ಅದೇ ಯಾವ್ಯಾವ ಪಾಯಿಂಟಲ್ಲಿ ಜನರಿಗೆ ಒಂದು ದರ್ಶನ ಭಾಗ್ಯ ಸಿಗ್ತದೆ ಅನ್ನೋದು ಕೂಡ ನಾಳೆ SPG ಬಂದ ನಂತರದಲ್ಲಿ ತಿಳಿಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಬರೋದು ಫಿಕ್ಸ್ ಆಗಿರುವಂಥದ್ದು. 28ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಪುತ್ತಿಗೆ ಮಠದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಅದಕ್ಕಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಕೂಡ ಸಭೆ ನಡೀತಾ ಇರುವಂಥದ್ದು. ಶಾಸಕ ಯಶ್ಪಾಲ್ ಸುವರ್ಣ, ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದಂತೆ SPGಯ ಕಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿರುವಂಥದ್ದು. ಸಭೆಯಲ್ಲಿ ಒಂದು ಹಂತದ ಚರ್ಚೆಗಳು ನಡೀತಾ ಇದೆ ಭದ್ರತಾ ವ್ಯವಸ್ಥೆಯ ಕುರಿತಾಗಿ. ಜೊತೆಗೆ ಯಾವ ಪಾಯಿಂಟಿನಲ್ಲಿ ಭದ್ರತೆ ಹೆಚ್ಚು ಗಮನ ಹರಿಸಬೇಕು, ಈ ಎಲ್ಲ ಅಂಶಗಳು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ SPGಯ ಹಿರಿಯ ಅಧಿಕಾರಿಗಳು ನಾಳೆ ಉಡುಪಿಗೆ ಆಗಮಿಸಲಿದ್ದಾರೆ. ಅನಂತರದಲ್ಲೇ ಫೈನಲ್ ಆಗುವಂಥದ್ದು ಯಾವ ರೀತಿಯ ಭದ್ರತೆ ಇದೆ ಅನ್ನೋದನ್ನು ಅವರು ಚೆಕ್ ಮಾಡಿದ ನಂತರದಲ್ಲಿ ಎಲ್ಲವೂ ಕೂಡ ಫೈನಲ್ ಆಗಲಿದೆ. ಆದರೆ ಸದ್ಯಕ್ಕೆ ಜಿಲ್ಲಾಡಳಿತ ಒಂದು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಪುತ್ತಿಗೆ ಮಠ ಕೂಡ ಪ್ರಧಾನಿಯವರನ್ನು ಬರಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಜರ್ಮನ್ ತಂತ್ರಜ್ಞಾನದ ಪೆಂಡಾಲ್ಗಳನ್ನು ಈಗಾಗಲೇ ಬೈಲಕೆರೆಯ ಆಸುಪಾಸಿನಲ್ಲಿ ಹಾಕಿರುವಂಥದ್ದು. ಲಕ್ಷಾಂತರ ಜನ ಭಾಗವಹಿಸುವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಜೊತೆಗೆ ಲಕ್ಷ ಕಂಠ ಗೀತ ಪಠಣವು ಕೂಡ ನಡೆಯೋದರಿಂದ ಸಾಕಷ್ಟು ಕೃಷ್ಣ ಭಕ್ತರು, ಮೋದಿ ಅಭಿಮಾನಿಗಳು ಕೂಡ ಭಾಗವಹಿಸುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಸುಮಾರು 1.8 ಕಿಲೋಮೀಟರ್ನಷ್ಟು ದೂರವನ್ನು ರಸ್ತೆಯಲ್ಲಿ ಕ್ರಮಿಸಬೇಕಾಗ್ತದೆ. ಹೆಲಿಪ್ಯಾಡ್ ಆದಿ ಉಡುಪಿಯಿಂದ ಬನ್ನಂಜೆ ಮಾರ್ಗವಾಗಿ ಕೃಷ್ಣ ಮಠಕ್ಕೆ, ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಭದ್ರತೆಯ ದೃಷ್ಟಿಯಿಂದ. ಇನ್ನು ರೋಡ್ ಶೋ ಬೇಡವಾ ಅನ್ನುವಂಥ ಒಂದು ಚರ್ಚೆಯು ಕೂಡ ಸದ್ಯಕ್ಕೆ ಇರುವಂಥದ್ದು. ಆದರೆ ಎಲ್ಲವನ್ನ ಫೈನಲ್ ಮಾಡಬೇಕಾದ್ರೆ SPGಯ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ನಂತರ, ಅವರ ಜೊತೆ ಚರ್ಚೆಯನ್ನು ನಡೆಸಿದ ನಂತರ ಒಂದು ಫೈನಲ್ ರಿಪೋರ್ಟ್ ಸಿಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಅವರು ಹೇಳಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಮೋದಿಯವರು ಬರೋದು ಕನ್ಫರ್ಮ್ ಆಗಿದೆ. ಅದೇ ಯಾವ್ಯಾವ ಪಾಯಿಂಟಲ್ಲಿ ಜನರಿಗೆ ಒಂದು ದರ್ಶನ ಭಾಗ್ಯ ಸಿಗ್ತದೆ ಅನ್ನೋದು ಕೂಡ ನಾಳೆ SPG ಬಂದ ನಂತರದಲ್ಲಿ ತಿಳಿಬೇಕಾಗಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.